ಸುಹಾಸಿನಿ ಸುಹಾಸಿನಿ. ಮತ್ತೊಮ್ಮೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬೆನ್ನು ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬೆಂಗಳೂರಿಂದ ಗುರುಪ್ರಸಾದ್ ಕರೆ ಮಾಡಿದ್ದಾರೆ. ಗುರುಪ್ರಸಾದ್, ನಿಮ್ ಪ್ರಶ್ನೆ ಏನ್ ಕೇಳಿ? ಹಲೋ ಹೇಳಿ ಗುರುಪ್ರಸಾದ್. ಮೇಡಮ್, ಡಾಕ್ಟರ್ ಮಾತಾಡ್ಬೇಕಾ ಸರ್? ಹಾ, ಮಾತಾಡಿ. ಹೇಳಿ ಗುರುಪ್ರಸಾದ್, ಏನು ತೊಂದರೆ ಹೇಳಿ. ಸರ್, ನಂದು L4 ನರಗುಟ್ಟೇನೋ ಇದಾಗಿದೆ ಅಂತ ಹೇಳಿದ್ರು. ನಾನು ಅಲ್ಲೇ 2 years ಇಂದ ಅಲ್ಲೇ ಎಲ್ಲ ಮಾಡಿಸಿ ಟ್ರೀಟ್ಮೆಂಟ್ ತಗೊಂಡೆ. ಓಕೆ. ಆದ್ರೂ ಏನು ಅದೇ ಬರೀ ಪೇನ್ ಕಿಲ್ಲರ್ ಕೊಡ್ತಾ ಇದ್ರು ಡಾಕ್ಟರ್ಗಳು. ನಾನು ಪೇನ್ ಕಿಲ್ಲರ್ ತಗೊಳ್ಳೋದು ನಿಲ್ಸ್ಬಿಟ್ಟೆ. ಹಾಗೆ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು, ಆದ್ರೂ ಬರ್ತಾನೆ ಇದೆ. ನಾವು ಜಾಸ್ತಿ ಹೊತ್ತು ನಡೆದ್ರೆ ಕಾಲು ಜೋಗ ಹಿಡ್ಕೊಂಡು. ಓಕೆ, ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು HL ಅಲ್ಲಿ ಕೆಲಸ ಮಾಡ್ತೀನಿ ಸರ್. ಓಕೆ, ತುಂಬ ಹೊತ್ತು ನಿಂತ್ಕೊಳ್ಳೋದಾಗ್ಲಿ ಕೂತ್ಕೊಳ್ಳೋ ಆ ಥರ ಏನೋ ಕೆಲಸ ಇದೆಯಾ? ಇಲ್ಲ, ಆ ಥರ ಬ್ಯಾಲೆನ್ಸಿಂಗ್ ಮಾಡ್ತೀವಿ, ನಿಂತ್ಕೊಳ್ಳೋದು ಇರುತ್ತೆ ಜಾಸ್ತಿ. ಹಾಗಾಗಿ ನೀವೇನು ಯೂಸ್ ಮಾಡ್ಬೋದು ಅಂತ ಲಂಬಾರ್ ಬೆಲ್ಟ್ ಅಂತ ಹೇಳಿದ್ನಲ್ಲ ಸರ್, ಅದು ಲಂಬಾರ್ ಬೆಲ್ಟ್ನ ಯೂಸ್ ಮಾಡಿ. ಓಕೆ, ಮಲ್ಕೊಳ್ಬೇಕಾದ್ರೆ ಯೂಸ್ ಮಾಡಬಾರ್ದು. ಓಕೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದು ಯೂಸ್ ಮಾಡಿ ನೀವು ಕೆಲಸ ಮಾಡ್ಬೇಕಾದ್ರೆ ಆ ಲಂಬಾರ್ ಬೆಲ್ಟ್ನ ಯೂಸ್ ಮಾಡಿದ್ರೆ ಅದರಿಂದ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ದಯವಿಟ್ಟು ಪೇನ್ ಕಿಲ್ಲರ್ಸ್ ಎಲ್ಲ ಅದಕ್ಕೆ ಅಡಿಕ್ಟ್ ಆಗಬೇಡಿ. ಓಕೆ. ಈಗ ಶೇಷಾದ್ರಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶೇಷಾದ್ರಿ, ಏನ್ ಪ್ರಶ್ನೆ ಇದೆ ಕೇಳಿ. ಶೇಷಾದ್ರಿ, ಮಾತಾಡಿ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಶೇಷಾದ್ರಿ, ಮಾತಾಡಿ. ಈಗ ಪಾಂಡಿಚೇರಿಯಿಂದ ಚಿತ್ರ ಕರೆ ಮಾಡಿದ್ದಾರೆ. ಚಿತ್ರ, ಮಾತಾಡಿ. ನಿಮ್ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಚಿತ್ರ, ಮಾತಾಡಿ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ನನಗೆ ಬ್ಯಾಕ್ ಅಲ್ಲಿ ಹಿಂದೆ ಲೋ ಬ್ಯಾಕ್ ಬಹಳ ನೋವಿದೆ. ಎಷ್ಟು ದಿನದಿಂದ ಈ ಥರ ನೋವು ಬರ್ತಿದೆ? ಅದು 4-5 ವರ್ಷದಿಂದ ಇದೆ. ಹ್ಞೂ. ಆದ್ರೆ ಆರ್ಥೋಪೆಡಿಕ್ ಡಾಕ್ಟರ್ ಎಲ್ಲ ತೋರಿಸಿ ಎಕ್ಸ್ರೇ ಎಲ್ಲ ತೆಗೆದ್ರೆ ಏನು ತೊಂದರೆ ಏನು ಕಾಣಿಸ್ತಿಲ್ಲಮ್ಮ ಓಕೆ ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರ್ ಕೊಟ್ಟರು. ನನಗೆ ಪೇನ್ ಕಿಲ್ಲರ್ ಆಗೋದೇ ಇಲ್ಲ, ಹೆವಿ ಗ್ಯಾಸ್ಟ್ರೈಟ್ ಇದೆ. ಓಕೆ. ಆಮೇಲೆ ಇದು ಫಿಸಿಯೋಥೆರಪಿ ಹೇಳಿದ್ರು. 8 days ಫಿಸಿಯೋಥೆರಪಿ ಮಾಡಿಸ್ದೆ. ಅದರಿಂದನೂ ಬಹಳ ಹೀಟು, ವೈ ಡಿಸ್ಚಾರ್ಜ್ ಎಲ್ಲ ಆಗ್ತಿತ್ತು. ಆದ್ರೂ ಮಾಡಿಸ್ದೆ, 1 month ಚೆನ್ನಾಗಿತ್ತು. ಮತ್ತೆ ಬಹಳ ನೋವು, ಮೆಟ್ಲು ಸ್ಟೆಪ್ಸ್ ಏನೋ ಹತ್ಲಿಕ್ಕೆ ಆಗಲ್ಲ, ಭಾರ ಎತ್ಲಿಕ್ಕೆ ಆಗಲ್ಲ. ಇದ್ರ ಜೊತೆಗೆ ಬೇರೆ ಏನಾದ್ರು ತೊಂದರೆ ಕಾಣಿಸ್ಕೋತಿದ್ಯಾ ನಿಮಗೆ? ಇಲ್ಲ, ಬೇರೆ ಏನೂ ಇಲ್ಲ, ಹಿಂದ್ಗಡೆ ಮಾತ್ರ ಅಲ್ಲಿ ನೋವು. ಓಕೆ ಅಮ್ಮ, ಏನು ಮಾಡಿ, ನಿಮಗೆ 4-5 ವರ್ಷದಿಂದ ಇದೆ ಅಂತ ಹೇಳಿದ್ರೆ ನಾವು ಡೀಟೇಲಾಗಿ ಚೆಕ್ ಮಾಡಬೇಕಾಗತ್ತೆ, ಡೀಟೇಲ್ ಕೇಸ್ ತೊಗೊಳ್ಬೇಕಾಗತ್ತೆ ಅಮ್ಮ. ನೀವು ನಮ್ಮ ಹೋಮಿಕೇರ್ ಇಂಟರ್ನ್ಯಾಷನಲ್ಗೆ ಬಂದು ನಾವು ಡೀಟೇಲ್ ಕೇಸ್ ತೊಗೊಂಡಾಗ ನಿಮಗೆ ಎಕ್ಸ್ರೇನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ. ನೀವು ದಯವಿಟ್ಟು ಬಂದು ಭೇಟಿಯಾಗಿ. ಈಗ ದಾವಣಗೆರೆಯಿಂದ ಪಾಂಡುರಂಗ ಕರೆ ಮಾಡಿದ್ದಾರೆ. ಪಾಂಡುರಂಗ, ಮಾತಾಡಿ. ಮಾತಾಡಿ ಪಾಂಡುರಂಗ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಪಾಂಡುರಂಗ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತಾಡಿ. ಹಲೋ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಾವು ಮಾತಾಡ್ತಿದ್ವಿ. ಹಲೋ, ನಾವು ಹೇಳಿ ಸರ್, ಹೇಳಿ, ಏನು ತೊಂದರೆ? ಡಾಕ್ಟರ್ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ, ಏನು ತೊಂದರೆ ಹೇಳಿ. ನಾವು ಪಾಂಡುರಂಗ ಅಂತಂದೇಳಿ ಬ್ಯಾಂಕ್ ಎಂಪ್ಲಾಯ್ ಇದ್ದೀವಿ. ಓಕೆ. ನಮಗೆ ಸ್ವಲ್ಪ ಏನಾಗಿದೆ ಅಂದ್ರೆ, ನಾವು ಕೆಲಸ ಮಾಡಿದ್ರೆ ಸ್ವಲ್ಪ ಇಲ್ಲಿ ಕುತ್ತಿಗೆ ನೋವು ಮತ್ತು ಬಲಗಡೆ ಭುಜ ಇದೆಯಲ್ಲ, ಆ ಭುಜದ ಚೆಪ್ಪೆ ಸ್ವಲ್ಪ ಪೇನ್ ಬರ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಈ ಕೆಳಗಡೆ ಸೊಂಟದವರೆಗೂ ಬಂದಿದೆ, ಪೇನ್ ಆಗ್ತಾ ಇದೆ. ಓಕೆ. ಬಟ್ ನಾವು ಯಾವಾಗಾದ್ರೂ ಏನಾದ್ರೂ ಬೇಕಿದ್ರೆ ತೋರಿಸಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಂಡು ಹಾಗೆ ಇರ್ತೀವಿ. ಓಕೆ. ಆದ್ರೆ ಇತ್ತೀಚೆಗೆ ನಮ್ಗೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಟೆನ್ಷನ್ ಹೆಚ್ಚಿಗೆ ಆಗ್ಬಿಟ್ಟು ಸ್ವಲ್ಪ ಪೇನ್ಸ್ ಹೆಚ್ಚಿಗೆ ಆಗ್ತಿದೆ. ಅದಕ್ಕೆ ತಮ್ಮ ಪರಿಹಾರ ಏನಾದ್ರು ಇದ್ರೆ ದಯವಿಟ್ಟು. ಓಕೆ, ಫಸ್ಟ್ ಆಫ್ ಆಲ್ ನೀವೇನು ಹೇಳಿದ್ರಿ, ಆ ವೆಯ್ಟ್ಸ್ ಎಲ್ಲ ಕಡಿಮೆ ಮಾಡಿ, ವೆಯ್ಟ್ಸ್ ಎತ್ತೋದು ಕಡಿಮೆ ಮಾಡಿ. ಮತ್ತು ಡೈಲಿ ಏನು ಮಾಡಿ ಅಂದರೆ ಒಂದು ಬೆಳ್ಳುಳ್ಳಿ, ಗಾರ್ಲಿಕ್ ಅಂತ ಹೇಳ್ತೇವೆ, ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಸ್ಪೈನಲ್ ಮಸಲ್ ಸ್ಟ್ರೆಂತ್ ಆಗ್ತಾ ಬರ್ತಾ ಇರುತ್ತೆ. ಅದರಿಂದ ಕೂಡ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಬೋದು. ಮತ್ತು ಲಂಬಾರ್ ಬೆಲ್ಟ್ ಅಂತ ಹೇಳಿದೆ, ಅದನ್ನು ಯೂಸ್ ಮಾಡಿ, ಅದರಿಂದ ಕೂಡ ಪೇನ್ ಕಡಿಮೆ ಆಗುತ್ತೆ. ಓಕೆ, ಈಗ ಚಿಕ್ಕಬಳ್ಳಾಪುರದಿಂದ ನರಸಿಂಹಮೂರ್ತಿ ಕರೆ ಮಾಡಿದ್ದಾರೆ. ನರಸಿಂಹಮೂರ್ತಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಿ. ಹೇಳಿ ಸರ್, ಏನು ತೊಂದರೆ ಹೇಳಿ. ಸರ್, ನನ್ನ ಹೆಸರು ಮೂರ್ತಿ ಅಂತ. ಓಕೆ. ಸರ್, ನಮಗೆ ಬ್ಯಾಕ್ ಪೈನ್ ಆಲ್ರೆಡಿ ಲಾಸ್ಟ್ 1.5 year ಇಂದ ಇತ್ತು. ಸೊ ನಾನು ರಾಜಾಜಿನಗರ್ ಸುಗುಣ ಹಾಸ್ಪಿಟಲ್ ಅಲ್ಲಿ ಒಂದು ಆಪರೇಷನ್ ಮಾಡಿದ್ದೆ ಲೋ ಬ್ಯಾಕ್ ಪೈನ್ಗೆ. ಓಕೆ. ಬಟ್ ಈ ಲಾಸ್ಟ್ ಒಂದು 2-3 months ಇಂದ ಸಖತ್ ಬ್ಯಾಕ್ ಪೇನ್ ಅಂದ್ರೆ, ಐ ಮೀನ್ ನೆಕ್ಸ್ಟ್ ಈಗ ಮತ್ತೆ ಕೂತ್ಕೊಂಡ್ರೆ ಇದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್. ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ಸರ್, ನಾನು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಓಕೆ. ಏನಾದರೂ ಆ ಕೆಲಸದಲ್ಲಿ ಏನಾದ್ರು ತೊಂದರೆ ಅನ್ಸುತ್ತಾ ನಿಮಗೆ, ಕೂತ್ಕೊಳ್ಳೋದಾಗ್ಲಿ ನಿಂತ್ಕೊಳ್ಳೋದಾಗ್ಲಿ? ಇಲ್ಲ, ನಾರ್ಮಲಿ ಫೈರ್ ಸರ್ವಿಸ್ ಅಲ್ಲಿ ಗೊತ್ತಲ್ಲ ಸರ್, ಮಾಮೂಲಿ ಕೂತ್ಕೊಂಡಿರೋದು. ಓಕೆ. ಓಕೆ ಸರ್, ನೀವು ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿಯಾಗಿ ಸರ್. ಇಲ್ಲ, ನಮ್ಮಲ್ಲಿ ಬಂದಾಗ ಏನು ಮಾಡುತ್ತೆ, ನಾವು ಡೀಟೇಲ್ ಕೇಸ್ ತೊಗೊಳ್ಬೇಕಾಗತ್ತೆ. ಇಲ್ಲ, ಮಲ್ಕೊಳ್ಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಬೆನ್ನಿನ ಹಿಂಭಾಗದಲ್ಲಿ ಒಂದು ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಳಿ.
ಓಕೆ ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಳೋದಾಗಲಿ, ಅದರಿಂದ ಏನಾದರೂ ನಮ್ಮ ಹೋಮಿಯೋಪತಿಕ್ ಟ್ಯಾಬ್ಲೆಟ್ಸ್ ತೊಗೊಂಡು ಅಂತ ಹೇಳಿದ್ರೆ ಅದರಿಂದ ಕೂಡ 100% ನಿಮಗೆ ಗುಣ ಆಗುತ್ತೆ. ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಏನು ಬೇಡ. ಓಕೆ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆನ್ನು ನೋವಿನ ಬಗ್ಗೆ ಬಹಳಷ್ಟು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನು ನೋವಿಗೆ ಇರುವಂತಹ ಕಾರಣ, ಲಕ್ಷಣ, ಚಿಕಿತ್ಸೆ ಬಗ್ಗೆ ತಿಳ್ಕೊಂಡು, ಹಾಗಾದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.